ನಮ್ಮ ಪ್ರತಿನಿಧಿ ವರ್ಷಿತ ತೋರಿಸ್ತಾ ಇದ್ರು ಅಲ್ಲಿನ ಅಂದ ಚಂದ ಯಾವ ರೀತಿಯಲ್ಲಿದೆ ಲೈಟಿಂಗ್ ಅಂತ ಹೇಳಿ. ಅಂತಹ ಲೈಟಿಂಗ್ ನಡುವಿನಲ್ಲಿ ಗಜಪಡೆ ನಡ್ಕೊಂಡು ಬಂದರೆ ಗಜ ಗಾಂಭೀರ್ಯವನ್ನ ಕಣ್ತುಂಬಿಕೊಳ್ಳಲು ಜನಸಾಗರವೇ ಸೇರುತ್ತೆ. ಹಾಗೇ ಆಯಿತು ಮೈಸೂರಲ್ಲಿ. ರಾಜ ಬೀದಿಗಳಲ್ಲಿ ಗಜಪಡೆ ವಾಕಿಂಗ್. ಕಿಕ್ಕಿರಿದ ಜನರು ಆಬ್ವಿಯಸ್ಲಿ ಕಿಕ್ಕಿರಿತಾರೆ. ಯಾಕೆ? ಲೈಟಿಂಗ್ಸ್ ನಡುವೆ ಗಜಪಡೆ ನೋಡಲು ಮುಗಿಬಿದ್ದಿದ್ದಾರೆ ಜನ. ಮೈಸೂರು ನಗರ ಬಸ್ ನಿಲ್ದಾಣ ಬಳಿ ಟ್ರಾಫಿಕ್ ಜಾಮ್ ಆಗುತ್ತಂತೆ. ಸಹಜವೇ ಆಗುತ್ತೆ. ಟ್ರಾಫಿಕ್ ಜನಸಂದಣಿ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಯಸ್, ಇದು ಕೂಡ ಆಗುತ್ತೆ. ಕೊನೆಗೆ ಬದಲಿ ಮಾರ್ಗದಲ್ಲಿ ಅರಮನೆಗೆ ಆನೆಗಳು ಇದೀಗ ತೆರಳಿವೆ. ನೋಡಿ, ನಾವು ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ತಮ್ಮ ಕಾರ್ಗಳನ್ನ ಇದನ್ನೆಲ್ಲ ನಿಲ್ಲಿಸ್ಕೊಂಡು ಎಷ್ಟೊತ್ತು ಜಾಮ್ ಆದ್ರೂ ಪರವಾಗಿಲ್ಲ, ನಾವು ಈ ಗಜ ಗಾಂಭೀರ್ಯದ ನಡಿಗೆಯಲ್ಲಿ ಆನೆಗಳು ಏನೂ ಸದ್ದು ಮಾಡದೆ ಗಾಂಭೀರ್ಯದ ಹೆಜ್ಜೆಗಳನ್ನು ಇಡ್ತಾ ಇದ್ದಾವಲ್ಲ, ಇದನ್ನು ನೋಡಬೇಕು ಅಂತ ಹೇಳಿ ಜನರೆಲ್ಲರೂ ಕೂಡ ಕಿಕ್ಕಿರುತ್ತಿದ್ದಾರೆ. ಸೊ ಮೈಸೂರಿನ ಜನ ಈ ಸಂದರ್ಭದಲ್ಲಿ, ದಸರಾ ಸಂದರ್ಭದಲ್ಲಿ ಈ ಟ್ರಾಫಿಕ್ ಜಾಮ್ಗೆ ಅವ್ರು ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ ಅಂತ ಹೇಳ್ತೀನಿ ನಾನು. ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಪ್ರತಿ ವರ್ಷವೂ ಆಗುತ್ತೆ ಇದು. ಆದರೆ ಊರಿನ ಸೌಂದರ್ಯವನ್ನ ಹಾಳು ಮಾಡಬಾರ್ದು. ಟ್ರಾಫಿಕ್ ವೆಹಿಕಲ್ ಸೇರಿಸಿ. ನೋಡಿ, ಹಾಗಾದ್ರೆ ರಾಜಬೀದಿಯಲ್ಲಿ ಗಜಪಡೆಗಳ ವಾಕಿಂಗ್ ಹೆಂಗಿತ್ತು, ಆ ಲೈಟಿಂಗ್ ನಡುವಿನಲ್ಲಿ ಅದು ಹೆಂಗ್ ನಡ್ಕೊಂಡು ಬಂತು, ಜನಗಳು ಯಾವ ರೀತಿಯಲ್ಲಿ ಸಂತಸವನ್ನು ವ್ಯಕ್ತಪಡಿಸಿದ್ರು, ಇದೆಲ್ಲ ಕುರಿತಾಗಿ ವರದಿ ಇದೆ. ವರದಿಯನ್ನ ನಮ್ಮ ಪ್ರತಿನಿಧಿ ವರ್ಷಿತ ತಾಕೇರಿ ನೋಡ್ಕೊಂಡು ಬನ್ನಿ. ದಸರಾ ಅಂತ ಅಂದ್ರೆ ಬಹು ಪ್ರಮುಖವಾಗಿ ಎಲ್ಲರನ್ನ ಕೂಡ ಆಕರ್ಷಣೆ ಮಾಡೋದು ಇಲ್ಲಿಯ ಲೈಟಿಂಗ್ಸ್ ಗಳು. ಈ ಬಾರಿ ಲೈಟಿಂಗ್ಸ್ ಕೂಡ ಅತ್ಯದ್ಭುತವಾಗಿದೆ. ಅದ್ರ ಜೊತೆಗೆ ಸಂಜೆಯ ವೇಳೆಗೆ ಆನೆಗಳು ಕೂಡ ಏನು ರಾಜ್ಯ ನಡಿಗೆನ ಕಾಣ್ತಾ ಇರುವಂತದ್ದು ಸದ್ಯ ಗಮನಿಸ್ತಾ ಇರಬಹುದು ದೃಶ್ಯಾವಳಿಯಲ್ಲಿ. ಸಂಜೆ ಟೈಮ್ ಇದೀಗ ಆನೆಗಳಿಗೆ ಒಂದಷ್ಟು ವ್ಯಾಯಾಮವನ್ನ ಮಾಡಿಸೋದಾಗಿರ್ಬೋದು, ಮೆರವಣಿಗೆಯನ್ನ ಕರ್ಕೊಂಡು ಹೋಗೋದಾಗಿರ್ಬೋದು ಮಾಡ್ತಾ ಇರುವಂತದ್ದು. ಜನ ಕೂಡ ಅಷ್ಟರ ಮಟ್ಟಿಗೆ ಅಷ್ಟೇ ಕ್ರೌಡ್ ಸೇರಿದ್ದಾರೆ. ಯಾಕಂದ್ರೆ ಭೀಮಾ ಆಗಿರ್ಬೋದು, ಒಂದಷ್ಟು ಆನೆಗಳೇನ್ ಕಂಜಲ್ ಆಗಿರ್ಬೋದು, ಧನಂಜಯ ಆಗಿರ್ಬೋದು, ಪ್ರಶಾಂತ ಆಗಿರ್ಬೋದು, ಶ್ರೀಕಂಠ ಆಗಿರ್ಬೋದು, ಜೊತೆಗೆ ಈ ಬಾರಿ ಹೊಸದಾಗಿ ಬಂದಂತಹ ಪುಟ್ಟ ಆನೆ ಹೇಮಾವತಿ ಆಗಿರ್ಬೋದು, ಈ ಎಲ್ಲಾ ಆನೆಗಳನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಜನ ಕೂಡ ಫೋಟೋವನ್ನ ತಗೊಂಡು ಸೆಲ್ಫಿಯನ್ನ ಹೊಡಿತಾ ಇರುವಂತದ್ದು. ಜೊತೆಗೆ ಆ ಮುದು ಆನೆಗಳು ಅಷ್ಟೇ ಜನರಿಗೆ ಆ ಲೈಟಿಂಗ್ಸ್ ಜೊತೆಗೆ ಜನರಿಗೆ ಸಲ್ಯೂಟ್ ಕೂಡ ಹೊಡಿತಾ ಇದೆ. ನಿಜಕ್ಕೂ ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ವಿಶ್ವವಿಖ್ಯಾತ ದಸರಾದ ವೈಭವ ಎಂತದ್ದು ಅಂತ ಗೊತ್ತಾಗ್ತಾ ಇದೆ. ಸದ್ಯ ಗಮನಿಸ್ತಾ ಇರ್ಬೋದು, ಇವತ್ತು ನವರಾತ್ರಿಯ ಮೊದಲನೇ ದಿನ ಆಗಿರೋದ್ರಿಂದ ದಸರಾಗೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ. ಅದ್ರ ಜೊತೆಗೆ ರಾತ್ರಿಯ ವೇಳೆಗೆ ಇದೀಗ ಆನೆಗಳಿಗೆ ತಾಲೀಮನ್ನ ಮಾಡ್ತಾ ಇರುವಂತದ್ದು. ಆನೆಗಳು ಕೂಡ ಜನರನ್ನ ನೋಡಿ ಖುಷಿ ಪಡ್ತಾ ಇದೆ. ಅವ್ರನ್ನ ಮಾತಾಡಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಜನ ಕೂಡ ಸಖತ್ ಎಕ್ಸೈಟ್ಮೆಂಟ್ ಆಗಿ ನೋಡಿ ಖುಷಿಯನ್ನ ಪಡ್ತಾರೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಆನೆಗಳು ಅಂತ ಬಂದಾಗ ಅವರ ಒಂದು ಹಾವಭಾವಗಳು ಯಾವ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೂಡ ಹೆಚ್ಚುವರಿ ಪೊಲೀಸ್ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಆ ಒಂದಷ್ಟು ಜನರನ್ನ ಕೂಡ ಈಗ ಅವಾಯ್ಡ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಬೆಂಗಳೂರು ಜಗಮಗಿಸ್ತಾ ಇದೆ. ಲೈಟಿಂಗ್ಸ್ ಗಳು ಕೂಡ ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಬರೀ ಮೈಸೂರು ಮಾತ್ರ ಅಲ್ಲ, ಸುಮಾರು ಮೈಸೂರಿನಿಂದ 130-150 ಕಿಲೋಮೀಟರ್ ಅಷ್ಟು ದೂರಕ್ಕೂ ಕೂಡ ಲೈಟಿಂಗ್ಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ನಾಡ ಹಬ್ಬ ದಸರಾ ಎಷ್ಟು ಸುಂದರ ಅನ್ನುವಂಥದ್ದು ನೆನಪಾಗ್ತಾ ಇದೆ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ದಸರಾ ಬಂದು ಅಂಬಾರಿ ನೋಡ್ತಾ ಇದ್ರು ಪರವಾಗಿಲ್ಲ, ಆದ್ರೆ ಲೈಟಿಂಗ್ಸ್ ಅನ್ನ ನೋಡೋದನ್ನ ಮಿಸ್ ಮಾಡಬೇಡಿ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ವರ್ಷಿತ ತಾಕೇರಿ, ಪವರ್ ಟಿವಿ, ಬೆಂಗಳೂರು.